ನಮಸ್ಕಾರ ಎಲ್ಲರಿಗೂ. ಪ್ರಯಾಗ್ರಾಜ್ನ 3ನೇ ದಿನದ ವಿಡಿಯೋಗೆ ನಾವು ಎಲ್ಲ ಟ್ರಾಫಿಕ್ನ ಕ್ಲಿಯರ್ ಮಾಡಿಕೊಂಡು ಇಲ್ಲಿಗೆ ಜಬಲ್ಪುರ್ಗೆ ರೀಚ್ ಆಗೋಷ್ಟರಲ್ಲಿ ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಆ 1 ಗಂಟೆಯಲ್ಲಿ ನಾವು ಹೋಟೆಲ್ ನೀಲಕಂಠ್ ಇಲ್ಲಿ ಚೆಕ್ ಇನ್ ಆದ್ವಿ. ಹೋಟೆಲ್ ನೀಲಕಂಠಲ್ಲಿ ಚೆಕ್ ಇನ್ ಆದ್ವಿ. ರೂಮ್ ಅಷ್ಟೇನು ಚೆನ್ನಾಗಿರಲಿಲ್ಲ. ವಿ ವರ್ ನಾಟ್ ಕಂಫರ್ಟೇಬಲ್, ಬಟ್ ತುಂಬ ಡಸ್ಟ್ ಇತ್ತು. ಅದು ಒಂದು ಬೆಡ್ ಎಲ್ಲ ಕ್ಲೀನ್ ಆಗಿರೋದು ಹಾಕಿರಲಿಲ್ಲ ಆ್ಯಸ್ ಯೂಶುವಲ್. ಅದೊಂದು ಬಿಟ್ಟರೆ ಸ್ಟಾಫ್ ಎಲ್ಲ ಇಟ್ಸ್ ಓಕೆ. ಅವರು ತುಂಬ ಕೋಆಪರೇಟಿವ್ ಆಗಿದ್ದಾರೆ. ಇನ್ಸ್ಟೆಂಟಾಗಿ ನೀವೇನಾದರೂ ಕೇಳಿದ್ರೆ ಅದನ್ನ ತಂದು ಕೊಡ್ತಾ ಇದ್ರು. ಆಮೇಲೆ ನಮಗೆ ಮಿಡ್ ನೈಟಲ್ಲಿ 1 o'clockಗೆ 4 ರೋಟಿ ಬೇಕು, ನಾವು ಇನ್ನೂ ಊಟ ಮಾಡಿಲ್ಲ ಅಂತ ಹೇಳಿದಾಗ ಅವರು ಮಧ್ಯರಾತ್ರಿಯಲ್ಲಿ ಮಾಡಿಕೊಟ್ರು. ಸೊ ಕೋಆಪರೇಟಿವ್ ಆಗಿದ್ದಾರೆ. ಮತ್ತು ಪಾರ್ಕಿಂಗ್ ಇಲ್ಲಿ ಒಂದು ಸ್ವಲ್ಪ ಇಶ್ಯೂ ಇದೆ. ಬಿಕಾಸ್ ನಾವು ಬಂದಾಗ ಇಲ್ಲೆಲ್ಲ ವೆಹಿಕಲ್ಸ್ಗಳು ಪಾರ್ಕಿಂಗ್ ಆಗೋಗಿತ್ತು ಆಲ್ರೆಡಿ, 4 ವೀಲರ್ಸು. ಸೊ ನಮಗೆ ಬೇರೆ ಕಡೆ ಬೇರೆ ಶಾಪ್ ಮುಂದೆ ಒಂದು ಪಾರ್ಕಿಂಗು ಕೊಟ್ಟರು. ಹೇಳಿದ್ರು ಇಲ್ಲಿ ನಿಲ್ಲಿಸಿ ಏನಾಗಲ್ಲ, ಸೇಫ್ ಇದೆ, ನೋ ಪ್ರಾಬ್ಲಮ್, ಇಡ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಪಾರ್ಕ್ ಮಾಡಿದ್ವಿ. ಅಲ್ಲಿಂದ ನಾವು ಬೆಳಗ್ಗೆ 11 ಗಂಟೆಗೆ ಚೆಕ್ಔಟ್ ಮಾಡಿ ಬ್ರೇಕ್ಫಾಸ್ಟ್ಗೆಲ್ಲಾದರೂ ನಿಲ್ಸೋಣ ಅಂತ ನೋಡಬೇಕಾದ್ರೆ ಇಲ್ಲಿ ತುಂಬ ವೆಹಿಕಲ್ಸ್ಗಳು ನಿಂತಿದ್ವು ಈ ಪ್ಲೇಸಲ್ಲಿ. ಸರಿ ಆಯಿತು, ಬ್ರೇಕ್ಫಾಸ್ಟ್ ಹೋಗೋಣ ಅಂತ ಇಳಿಯೋಣ ಅಂತ ಇದ್ವಿ. ಅಷ್ಟರಲ್ಲಿ ಯಾರೋ ಹೇಳಿದ್ರು ಇಲ್ಲಿ ಬಿಸಿ ಬಿಸಿ ಅವಲಕ್ಕಿ ಕೊಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ಆಯ್ತು ಅಂದ್ಕೊಂಡು ನಾವು ಇಲ್ಲಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ. ಆ್ಯಕ್ಚುಲಿ ಲಂಚ್ ಟೈಮ್ ಇದು, ಲಂಚ್ ಮಾಡೋಣ ಅಂತ ಬಂದ್ವಿ. ಅವಲಕ್ಕಿ ಮತ್ತು ಆಲೂ ಪರಾಟ ಮಾಡ್ತಾಯಿದ್ರು. ಬಟ್ ತುಂಬ ಗ್ರೂಪ್ಸ್ಗಳು ಬಂದಿದ್ದರಿಂದ ಇಲ್ಲಿ ರಶ್ ಜಾಸ್ತಿ ಇತ್ತು. ನಮಗೆ ಕಾಯೋ ಪೇಷನ್ಸ್ ಇರಲಿಲ್ಲ. ಬಿಕಾಸ್ ನಾವು ಸ್ವಲ್ಪ ಬೇಗ ಮೂವ್ ಆಗೋಣ ಅಂತ ಇದ್ವಿ. ಸೊ ಮತ್ತು ಆಲೂ ಪರೋಟ ಬೇರೆ ಡೀಪ್ ಫ್ರೈ ಮಾಡ್ತಾಯಿದ್ರು, ಬೋಂಡ ಬಜ್ಜಿ ಕರೆದೋರ್ ಥರ. ಸೊ ಹಾಗಾಗಿ ಓಕೆ ಬೇಡ, ಇದು ನಮ್ಮ ಫುಡ್ ಅಲ್ಲ ಅಂದ್ಬಿಟ್ಟು ಇದು ಪಕ್ಕದಲ್ಲಿ ನೆಕ್ಸ್ಟ್ ಇಲ್ಲೇ ಇನ್ನೊಂದು ಹೋಟೆಲ್ ಇತ್ತು, ಅದ್ರ ಪಕ್ಕದಲ್ಲೇ. ಅಲ್ಲಿ ರೋಟಿ, ಬಿಸಿ ಬಿಸಿ ರೋಟಿ, ದಾಲ್, ರೈಸ್ ಎಲ್ಲ ಹಾಟ್ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು. ಸೊ ಅಲ್ಲಿಗೆ ಹೋಗಿ ನಾವು ತಿಂದ್ವಿ. ಅದ್ರದ್ದು ವಿಡಿಯೋ ನಾನು ಇಲ್ಲಿ ತೆಗ್ದಿಲ್ಲ. ಸೊ ಅಲ್ಲಿ ಊಟ ಮಾಡಿ ಸೊ ಅಲ್ಲಿಗೆ ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಆಯಿತು. ಅಲ್ಲಿಂದ ಮತ್ತೆ ಹೊರಟ್ವಿ ಊಟ ಮಾಡಿಬಿಟ್ಟು. ದೆನ್ ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಡ್ಬೇಕಾದ್ರೆ ನಾವು ನೋಡ್ತಾ ಇದ್ವಿ ವೆದರ್ ವಿ ಹ್ಯಾವ್ ಟು ಸ್ಟೇ ಇನ್ ರೇವಾ ಆರ್ ವಿ ಹ್ಯಾವ್ ಟು ಗೋ ಡೈರೆಕ್ಟ್ಲಿ ಟು ಪ್ರಯಾಗ್ರಾಜ್. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಪ್ರಯಾಗ್ರಾಜ್ಗೆ ಹೋಗೋದಾ ಅಥವಾ ರೇವಾ ಅಲ್ಲಿ ಉಳ್ಕೊಳ್ಳೋಣ ಅಥವಾ ಪ್ರಯಾಗ್ರಾಜ್ ಹೋಗಿನೇ ಉಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಸರ್ಚಿಂಗ್. ಪ್ರಯಾಗ್ರಾಜಲ್ಲಿ ಏನು ರೂಮ್ಸ್ ಅವೈಲೇಬಲ್ ಇದೆ ಅಂತ ನೋಡ್ತಾ ಇದ್ದೆ. ಸೊ ಅಲ್ಲಿ ಏನಾಗಿದೆ ಅಂದರೆ ಸುಮಾರು ರೂಮ್ಸ್ ಹೋಟೆಲ್ಸ್ಗಳಿಗೆ ಕಾಲ್ ಮಾಡಿದಾಗ ಆ ರೂಮ್ ಎಲ್ಲ ಬುಕ್ ಆಗೋಗಿತ್ತು. ಆಮೇಲೆ ಇದ್ರ ಟ್ರಾಫಿಕ್ ನೋಡಿದ್ರೆ ಟ್ರಾಫಿಕ್ ತುಂಬ ಹೆವಿ ಟ್ರಾಫಿಕ್ ಇತ್ತು ಅಲ್ಲಿ. ಎಲ್ಲಿ ಪ್ರಯಾಗ್ರಾಜ್ಗೆ ರೀಚ್ ಆದರೆ ನಾವು ಟ್ರಾಫಿಕಲ್ಲಿ ಸಿಗಾಕೊಳ್ತೀವಿ ಅಂತ ಗೊತ್ತಾಯಿತು. ಸೊ ಆ 1 ಗಂಟೆ 1.5 hour ಟ್ರಾಫಿಕ್ ಬಂದು ಅದು 2 hours 3 hours 4 hours ಅದು ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದು ನಮಗೆ ಮುಂಚೆ ಗೊತ್ತಿತ್ತು. ಬಿಕಾಸ್ ಆ ಥರ ಎಲ್ಲ ಆಗಿದೆ. ಸೊ ಹಾಗಾಗಿ ನಾವು ಏನು ಅಂದ್ಕೊಂಡ್ವಿ, ವಿಲ್ ನಾಟ್ ಗೋ ಟು ಪ್ರಯಾಗ್ರಾಜ್, ವಿಲ್ ಸ್ಟೇ ಬ್ಯಾಕ್ ಟು ರೇವಾ ಆ್ಯಂಡ್ ವಿಲ್ ರಿಲ್ಯಾಕ್ಸ್. ದೆನ್ ಮಾರ್ನಿಂಗ್ ನಾವು ಬೆಳಗ್ಗೆ ಎದ್ದು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ರೇವಾದಲ್ಲಿ ನಾವು ಸುಮಾರು ಹೋಟೆಲ್ಸ್ಗಳನ್ನ ಕೇಳಿದ್ವಿ, ಎಲ್ಲ ಸೋಲ್ಡ್ ಔಟ್ ಅಂತ ಹೇಳಿದ್ರು. ಆ್ಯಂಡ್ ಈವನ್ ಹೋಟೆಲ್ ಮಾಯಾಂಕ್ ಅಂತ ಅಲ್ಲಿಗೂ 2 ಸಲ ಕಾಲ್ ಮಾಡಿ ನೋಡಿದೆ ನಾನು. 2 ಸಲನೂ ಸೋಲ್ಡ್ ಔಟ್ ರೂಮ್ ಇಲ್ಲ ಅಂತ ಹೇಳಿದ್ರು. ಬಟ್ ನಾವು ರೇವಾಗ್ ರೀಚ್ ಆದ್ಮೇಲೆ ನಾವು ಹೋಟೆಲ್ ಮಾಯಾಂಕ್ಗೆ ಡೈರೆಕ್ಟಾಗಿ ಹೋಗಿ ಫೇಸ್ ಟು ಫೇಸ್ ಕೇಳಿದಾಗ ರೂಮ್ ಇದೆ ಅಂತ ಹೇಳಿದ್ರು. ಸೊ ಐ ಡೋಂಟ್ ನೋ ಹೌ ದೇ ಆರ್, ಯಾವ ಥರ ಇದು ಮಾಡ್ತಾ ಇದ್ದಾರೆ ಅಂತ, ನಮ್ಗೇನು ಡೀಲ್ ಮಾಡ್ತಾ ಇದ್ದಾರೆ ಇದೆಲ್ಲ ಅಂತ ಗೊತ್ತಾಗ್ಲಿಲ್ಲ. ಮೇ ಬಿ ಫ್ಯಾಮಿಲಿ ಅಂತ ಅವ್ರು ಡೈರೆಕ್ಟಾಗಿ ನೋಡ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಮತ್ತೆ ಅವರು ಜಾಸ್ತಿ ಚಾರ್ಜ್ ಮಾಡಿದ್ರು, ಆನ್ಲೈನ್ಗಿಂತ ಜಾಸ್ತಿ ಚಾರ್ಜ್ ಮಾಡಿದ್ರು. ರೂಮ್ಗೆ ನಮಗೆ 5,000 ಆಯಿತು. ಬಟ್ ಅದೇ ಒಂದು ಕಾಟ್ದಿರೋದು 3 occupancy ಇರೋ ಬೆಡ್ನ ಕೊಟ್ಟರು, ಒಂದು ಸಪ್ರೇಟ್ ಮ್ಯಾಟ್ರಸ್ ಕೊಟ್ಟರು. ಈ ಥರ ಇತ್ತು ರೂಮ್. ರೂಮ್ ವಾಸ್ ಕ್ಲೀನ್. ರೂಮ್ ತುಂಬ ಚೆನ್ನಾಗಿತ್ತು, ಕ್ಲೀನ್ ಆಗಿತ್ತು, ಡೀಸೆಂಟ್. ಆ್ಯಕ್ಚುಲಿ ಇಡೀ ಜರ್ನಿಯಲ್ಲಿ ನಮ್ಗೆ ಇಲ್ಲೊಂದು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಯಿತು. ಏನೋ ಸ್ವಲ್ಪ ಓಕೆ, ವಿ ಆರ್ ಬ್ರೀತಿಂಗ್ ಅಂತ ಅನ್ನೋ ಒಂದು ಫೀಲಿಂಗ್ ಬಂತು. ಒಂದು 2 hours ಅಂದರೆ ನಾವು ಒಂದು 3:30 ರೀಚ್ ಆದ್ವಿ ನಾವಲ್ಲಿ. ಸೊ ಹಾಗಾಗಿ ಅಟ್ಲೀಸ್ಟ್ ನಾವು ಮಲ್ಗೋಕ್ಕಿಂತ ಮುಂಚೆ ಅಂದರೆ ನೈಟ್ಗಿಂತ ಮುಂಚೆ ಒಂದು 3-4 hours ನಮಗೆ ಸಿಕ್ತಲ್ಲ. ಸೊ ವಿ ಫೆಲ್ಟ್ ರಿಲ್ಯಾಕ್ಸ್ಡ್. ಆಮೇಲೆ ಅಲ್ಲಿ ಡಿನ್ನರ್ ಕೂಡ ಅಲ್ಲೇನೇ ಇತ್ತು, ಟೆರೆಸ್ಸಲ್ಲಿ ಡಿನ್ನರ್ ಅವರು ಆರ್ಗನೈಸ್ ಮಾಡಿದ್ರು, ಅಲ್ಲೇನೆ ಅವ್ರದ್ದು ರೆಸ್ಟೋರೆಂಟು. ಸೊ ಇದು ಬಂದು ಡಿನ್ನರ್ ಪ್ಲೇಸು. ನಾವಿಲ್ಲಿ ಟೆರೆಸ್ಸಲ್ಲಿ ಬಂದು ಡಿನ್ನರ್ ಮಾಡಿದ್ವಿ. ಫುಡ್ ವಾಸ್ ನೈಸ್. ಇಲ್ಲಿ ರೋಡ್ ಕಾಣುತ್ತೆ ನೋಡಿ ನಿಮಗೆ, ಇಲ್ಲಿ ಹೋಟೆಲ್ ಮುಂದೆನೇ ಇಲ್ಲಿ ರೋಡ್ ಇದೆಯಲ್ಲ, ಅದೇ ರೋಡ್ ಬಂದು ಹೈವೇ. ಸೊ ಇದೇ ರೋಡಲ್ಲಿ ನಾವು ಮುಂದಕ್ಕೆ ಹೋಗಬೇಕಾಗುತ್ತೆ, ಇಲ್ಲಿಗೆ ಪ್ರಯಾಗ್ರಾಜ್ಗೆ ಇದೇ ರೋಡಿಂದ ಹೋಗಬೇಕಾಗುತ್ತೆ. ನಾನು ನಿಮಗೆ ಆಡಿಯೋ ಇಲ್ಲಿ ಏನು ಆಡಿಯೋ ಇದೆ ಅಲ್ಲಿದು, ಅಂದರೆ ಅಲ್ಲಿದೇನು ರಿಯಲ್ ಏನು ಒರಿಜಿನಲ್ ಆಡಿಯೋ ಇದೆ ಅದನ್ನೇ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅದನ್ನೇನು ನಾನು ಮಾಡಿಫೈ ಮಾಡಿಲ್ಲ ಅಥವಾ ಮ್ಯೂಟ್ ಮಾಡೋಕ್ಕೆ ಹೋಗಲಿಲ್ಲ. ಲೆಟ್ ಇಟ್ ಬಿ. ಇಲ್ಲಿ ಯಾವ ಥರ ಕ್ರೌಡ್ ಪ್ಲೇಸ್ ಇದೆ ಅಂತ ಅದನ್ನು ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ ಸೌಂಡ್ನ.
ಸೊ ಈ ಥರ ಯಾವಾಗಲೂ ಇರುತ್ತೆ ಇಲ್ಲಿ ಸೌಂಡು. ಆಮೇಲೆ ಯಾರ್ದೋ ಮದುವೆ ಇದ್ರೆ ಏನೋ ಒಂಥರ ಸೌಂಡ್ಗಳು ಬರ್ತಾ ಇರುತ್ತೆ, ಏನೋ ಫಂಕ್ಷನ್ ನಡೀತಾ ಇರುತ್ತೆ. ಬಟ್ ಇಟ್ ವಾಸ್ ಗುಡ್. ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆದ್ವಿ ನಾವು. ಬಟ್ ಬೆಳಗಿನ ಜಾವ ಬೇಗ ಎದ್ದು ನಾವು 3 ಗಂಟೆಗೆ ಎದ್ದು 4 ಗಂಟೆಗೆ ಹೊರಡಬೇಕು, ಟ್ರಾಫಿಕಲ್ಲಿ ಸಿಕ್ಕಾಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾಳೆ ಏನಾಗುತ್ತೆ ಅಂತ ನೋಡೋಣ.